ಜನಪರ ನ್ಯಾಯಪರ. ಜೈ ಕರ್ನಾಟಕ ಗೆಳೆಯರ ಸಂಘ ಮಂಚೇನಹಳ್ಳಿರವರಿಂದ ಇಂದು 69ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಈ ಕಾರ್ಯಕ್ರಮ ಮೊದಲಿಗೆ ನೂತನ ಧ್ವಜಸ್ತಂಭ ಉದ್ಘಾಟನೆ BA ನರಸಿಂಹರೆಡ್ಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಂಚೇನಹಳ್ಳಿರವರಿಂದ ಉದ್ಘಾಟನೆ ಮಾಡಲಾಯಿತು. ತದನಂತರ ಮಂಚೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಈ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದೀಪ್ತಿ ಎನ್ ಅವರನ್ನು ಆಹ್ವಾನಿಸಲಾಗಿತ್ತು. ಆದರೆ ಆರಕ್ಷಕ ಉಪನಿರೀಕ್ಷಕರು ಟಿ ಮೂರ್ತಿ, ಮಂಚೇನಹಳ್ಳಿ ಪೊಲೀಸ್ ಠಾಣೆ, ಪ್ರಭಾ ನಾರಾಯಣಗೌಡ, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಂಚೇನಹಳ್ಳಿ, MR ಲಕ್ಷ್ಮೀನಾರಾಯಣ್, ವಕೀಲರು, ಗ್ರಾಮ ಪಂಚಾಯಿತಿ ಸದಸ್ಯರು, ರೈತ ಸಂಘದ ಹೋರಾಟಗಾರರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರಿಯಾಂಕಾ ಜನಾರ್ದನ ಮೂರ್ತಿ RG, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಗೌರಿಬಿದನೂರು ಕಿರಣ್, ಸಾಹಿತಿಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಂಚೇನಹಳ್ಳಿ ತಾಲೂಕು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಉಪಸ್ಥಿತಿಯಲ್ಲಿದ್ದರು. ಈ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ BA ನರಸಿಂಹರೆಡ್ಡಿಯವರು ಎಲ್ಲ ಮುಖ್ಯ ಅತಿಥಿಗಳೊಂದಿಗೆ ಉದ್ಘಾಟಿಸಿದರು. ತದನಂತರ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಕನ್ನಡ ನಾಡುನುಡಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೃತ್ಯವನ್ನು ಪ್ರದರ್ಶಿಸಿದರು. ತದನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ PSI ಮೂರ್ತಿರವರು ಕರ್ನಾಟಕ ಜನತೆ ಬಗ್ಗೆ ದೇಶ ವಿದೇಶದಲ್ಲಿ ಕನ್ನಡಿಗರನ್ನು ಕಂಡರೆ ನಮ್ಮ ಕರ್ನಾಟಕದವರು ಎಂಬ ಹೆಮ್ಮೆ ನಮ್ಮಲ್ಲಿ ಅಡಗಿ ಪ್ರತಿ ಮನೆಯಲ್ಲೂ ಮನೆಯೇ ಪಾಠಶಾಲೆಯಾಗಿ ತಾಯಿಯ ಮೊದಲ ಗುರುವಾಗಿ ಕನ್ನಡವೇ ಮಾತೃಭಾಷೆ, ಕನ್ನಡ ಮಾತನಾಡುವುದರಿಂದ ಪ್ರತಿ ಮನೆಯಲ್ಲಿ ಕನ್ನಡದ ದೀಪವನ್ನು ಬೆಳಗುವಂತಾಗಬೇಕು ಎಂದರು. ಮಕ್ಕಳು ಕೂಡ ಕನ್ನಡ ಭಾಷೆ ಮಾತನಾಡುವುದು ಕಲಿಬೇಕು. ಕನ್ನಡ ಪಾಠಶಾಲೆಗಳಲ್ಲಿ ಓದುವರೆ ಈಗಲೂ ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ ಎಂದರು. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಮೊದಲು ಕನ್ನಡಿಗನಾಗಿರು ಎಂದರು. ಆದ್ದರಿಂದಲೇ ಪ್ರತಿಯೊಬ್ಬರು ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಬೇಕು. ಜೊತೆಗೆ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರನ್ನು ನೆನೆದು ಕೇವಲ ನವೆಂಬರ್ ಕೊನೆಯ ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಹೋರಾಟಗಾರರು, ರೈತರು, ಕೃಷಿಕರು MR ಲಕ್ಷ್ಮೀನಾರಾಯಣ್ ರವರು ಕರ್ನಾಟಕ ಜನತೆಯ ಬಗ್ಗೆ ಹಾಗೂ ಕನ್ನಡದ ರೈತರ ಬಗ್ಗೆ ಕವನದ ಮೂಲಕ ಅರಿವು ಮೂಡಿಸಿದರು. ಕನ್ನಡ ನಾಡು ನುಡಿ ಜಲ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿದೆ. ಈಗಿನ ಮಕ್ಕಳಲ್ಲಿ ಕನ್ನಡದ ಭಾಷೆ ಮಾತನಾಡುವ ಒಲವು ಇರಬೇಕೆಂದರು. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಗೆಳೆಯರ ಬಳಗದ ಅಧ್ಯಕ್ಷರಾದ ಮುರಳಿ, ಸಾದತ್ ಪಾಷಾ, ಫಯಾಜ್ ಸೇರಿದಂತೆ ಎಲ್ಲ ಸಂಘದ ಪದಾಧಿಕಾರಿಗಳ ವತಿಯಿಂದ ಇವರ ಉಪಸ್ಥಿತಿಯಲ್ಲಿ ಕನ್ನಡ ನಾಡು ನುಡಿ ಬಗ್ಗೆ ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಿದ ಮಕ್ಕಳಿಗೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಅಪ್ಪುವಿನ ನೆನಪನ್ನು ಕೆಲವು ಹಿರಿಯರು ನೆನೆದರು. 1 ನಿಮಿಷ ಮೌನಾಚರಣೆ ಕೂಡ ಮಾಡಿದರು. ಎಲ್ಲ ಸ್ಥಳೀಯ ನಾಗರಿಕರು, ಶಾಲಾ ಮಕ್ಕಳು ಉಪಸ್ಥಿತಿಯಲ್ಲಿದ್ದರು. ಕೊಂಬುಗಳ ಸಿಂಗರಿಸಿದ ಜನ, ಎತ್ತುಗಳ ಕೊಂಬುಗಳ ಸಿಂಗರಿಸಿದ ಜನ, ಬಣ್ಣ ಬಣ್ಣವ ಬಟ್ಟೆಯ ಎತ್ತುಗಳಿಗೆ ಉಡಿಸಿ ಹರುಷಗೊಂಡ ಜನ, ನನ್ನ ಜನ, ಲಾಲಗಳ ಕಟ್ಟಿಸಿ ಮೇಳಗಳ ಊದಿಸಿ ಜಾತ್ರೆ ಪರಿಷೆ ತೇರು ಎಳೆದ ಜನ, ಲಾಲಗಳ ಕಟ್ಟಿಸಿ ಮೇಳಗಳ ಊದಿಸಿ ಜಾತ್ರೆ ಪರಿಷೆ ತೇರು ಎಳೆದ ಜನ, ಬಂಡಿಗೆ ಮೇವು ತುಂಬಿ ಸಾಲು ಸಾಲಾಗಿ ಜಾತ್ರೆಗಳ ಕಾಲದಲ್ಲಿ ಕಾಲ ಕಳೆದ ಜನ, ಬಂಡಿಗೆ ಮೇವು ತುಂಬಿಸಿ ಸಾಲು ಸಾಲಾಗಿ ಜಾತ್ರೆಗಳ ಕಾಲದಲ್ಲಿ ಕಾಲ ಕಳೆದ ಜನ, ಘಾಟಿಯೆಲ್ಲ ಎತ್ತುಗಳ ಬೀಡಾಗಿ ಬಿಡಾರಗಳ ನೆಟ್ಟ ಜನ, ಎತ್ತುಗಳಿಗಾಗಿಯೇ ಘಾಟಿ ದೇವರಿರುವುದಾಗಿ ಪರಿಷೆಗೆ ಅರ್ಥ ಪರಮಾರ್ಥ ಸಾರಿ ಸಾಗಿ ಬಂದ ಜನ, ರಾಗಿಯ ಬಣವೆ, ನೆಲ್ಲು ಹುಲ್ಲಿನ ಬಣವೆ, ಜೋಳದ ಕಡ್ಡಿಯ ಬಣವೆಗಳ ಮೇವುಗಳ ಕಿತ್ತು ರಾಸುಗಳ ಬಾಯಿಗೆ ಅಕ್ಕರೆಯ ಮೇವಿಟ್ಟ ಜನ, ಗಲ್ಲು ಗಲ್ಲಿನ ಕಂಚಿನ ಕೊರಳಪಟ್ಟಿನ ಗಂಟೆ, ಮೇವು ಕಡಿಯುವ ಗೊರಗೊರ ಶಬ್ದ, ಅದುವೇ ರಾಗ, ಅದುವೇ ತಾಳವಾಗಿ ಕೀರ್ತನೆಯ ಆಲಾಪನೆಯ ಜನ, ಗಲ್ಲಿನ ಕಂಚಿನ ಕೊರಳಪಟ್ಟಿಯ ಗಂಟೆ, ಮೇವು ಕಡಿಯುವ ಗೊರಗೊರ ಶಬ್ದ, ಅದುವೇ ರಾಗವಾಗಿ ತಾಳವಾಗಿ ಕೀರ್ತನೆಯ ಆಲಾಪನೆಯ ಜನ, ಕೊಂಬಿಗೆ ಕೆಂಪು ರಿಬ್ಬನ್ನಿನ ಬಾವುಟ ಕಟ್ಟಿ ತಮ್ಮಿಷ್ಟ ಬೆಲೂನುಗಳ ಹಾರಿಬಿಟ್ಟು
ಪರೀಕ್ಷೆಯಲ್ಲಿ ಗೆದ್ದ ಜನ, ಪರೀಕ್ಷೆಯಲ್ಲಿ ಗೆದ್ದ ಜನ ರಾಗಿ ಮುದ್ದೆ ಕಾಳು ತಿಂದು ಉತ್ತಿ ಬಿತ್ತಿ ಬೆಳೆದು ಪಂಚೆ ತೊಟ್ಟು ಪೇಟ ಸುತ್ತಿ ಮೀಸೆ ಹುರಿ ತಿರುವಿ ಚಾಟಿ ಎತ್ತಿ ಬಂಡಿ ಏರಿ ಬಂದ ಜನ ಆ ಬಂಡಿ ಆ ಎತ್ತು ಪರಿಷೆ ಕಾಳು ಕಡ್ಡಿಯ ಬದುಕಿನಲ್ಲಿ ನಲಿದು ಬೆಳೆದು ಬಂದ ಜನರ ಹರಸಿದ ಹಸಿರ ವಾರಸಿನ ಜನ ನಾವು. ಆ ಬಂಡಿ ಆ ಎತ್ತು ಪರಿಷೆ ಕಾಳು ಕಡ್ಡಿಯ ಬದುಕಿನಲ್ಲಿ ನಲಿದು ಬೆಳೆದು ಬಂದ ಜನರ ಹರಿಸಿದ ಹಸಿರ ವಾರಸಿನ ಜನ ನಾವು. ನನ್ನ ಜನ ಎತ್ತುಗಳ ಕೊಂಬುಗಳ ಸಿಂಗರಿಸಿದ ಜನ. ಹೆಸರುಗಳು ಆದಿಯಾಗಿ ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸ್ತಾ ಸಭೆಯಲ್ಲಿ ಕಿಕ್ಕಿರಿದ ವಿದ್ಯಾರ್ಥಿ ಸಮೂಹದ ನಡುವೆ ಪೋಷಕರು ಇದ್ದೀರಾ. ನಿಮ್ಮೆಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನೊಂದು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ, ದೇಶದಾದ್ಯಂತ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲೆಲ್ಲನೂ ಅತ್ಯಂತ ಪ್ರೀತಿ ಸಡಗರ ಅಭಿಮಾನದಿಂದ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಇಡೀ ನವೆಂಬರ್ ತಿಂಗಳೆಲ್ಲವನ್ನು ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ನಾವು ಸಂಭ್ರಮದ ವಾತಾವರಣವನ್ನು ನಾವು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವೇನು ನವೆಂಬರ್ 1ನೇ ತಾರೀಕಿಂದ ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದು ವರ್ಷ ಪೂರ್ತಿ ಇರಬೇಕು. ಇವತ್ತು ನಿನ್ನೆ ಕೇಳಿದಂಥ ಪ್ರಕಾರದಲ್ಲಿ ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.